ಮೂತ್ರ ವಿಸರ್ಜನೆಗೆ ತೆರಳಿದ್ದಾಗ ಹಾವು ಕಡಿದು ವ್ಯಕ್ತಿ ಘಟನೆ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿ ಜರುಗಿದೆ. ಶನಿವಾರ ರಾತ್ರಿ ಪಡಿಯಪ್ಪ ನಂದುಡುಕಿ ಬಯಲಿಗೆ ಹೋಗಿದ್ದಾಗ ಕೊಳಕು ಮಂಡಲ ಹಾವು ಕಚ್ಚಿತ್ತು. ತಕ್ಷಣ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಸತತ ಪ್ರಯತ್ನದಲ್ಲಿ ನಂತರವೂ ಚಿಕಿತ್ಸೆ ಫಲಿಸದೆ ಇಂದು ಮೃತಪಟ್ಟಿದ್ದಾರೆ. ಏನಿಲ್ಲ, ಮೊನ್ನೆ ಅಕಾಲಿಕ ಮಳೆಯಿಂದ ಭಾರಿ ಸುರಿದ ಮಳೆಯಿಂದ ಚನ್ನಪೇಟೆ ಅಂಬೇಡ್ಕರ್ ನಗರದಲ್ಲಿ ಏನು ನಾಲಾ ಅಲ್ಲಿ ಹಾದು ಹೋಗೈತಿ. ಆ ನಾಲಾದಿಂದ ಸಾಕಷ್ಟು ವಿಷಪೂರಿತ ಹುಳುಗಳು ಬರ್ತಾ ಇದ್ದಾವೆ ಅಂತೇಳಿ ಈ ಹಿಂದೆ ಅಲ್ಲಿ ಸಂಬಂಧಪಟ್ಟ ಓಣಿಯ ಎಲ್ಲ ಅಧ್ಯಕ್ಷರು ಪಂಚರು ಸೇರಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಈವರೆಗೂ ಯಾವುದೇ ರೀತಿ ಅಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಅಲ್ಲಿ ವಿಸಿಟ್ ಕೊಟ್ಟಿಲ್ಲ. ಹಾಗಾಗಿ ಮೊನ್ನೆ ಅದೇ ಏರಿಯಾದ ಆನಂದ್ ನಂದವಾಡಿ ಎಂಬ ಯುವಕ ಇವತ್ತು ಆ ಒಂದು ಪಾಲಿಕೆ ನಿರ್ಲಕ್ಷ್ಯದಿಂದ ಹಾವು ಕಡಿತದಿಂದ ಸತ್ತಿದ್ದಾನ. ಆ ಹಾವಿನ ಹೆಸರು ಕೊಳಕು ಮಂಡಲ ಅಂತೇಳಿ, ಅದು ಪಡಿಯಪ್ಪ ಅಂತೇಳಿ, ಅವ್ರಿಗೆ ನಿಕ್ ನೇಮ್ ಆನಂದ್ ಅಂತೇಳಿ ನಾವೆಲ್ಲ ಕರಿತಿದ್ವಿ. ಹಾಗಾಗಿ ಆ ಒಂದು ದುರಂತ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ಮಹಾನಗರ ಪಾಲಿಕೆಗೆ ಸಾಕಷ್ಟು ಕೊಟ್ಟರು. ಈ ಅಲ್ಲಿರುವಂಥ ಜನರೆಲ್ಲ ಪೌರ ಕಾರ್ಮಿಕರ ಇವತ್ತು ಹುಬ್ಬಳ್ಳಿ ಸ್ವಚ್ಛ ಆಗ್ಬೇಕಪ್ಪ ಆಲ್ಮೋಸ್ಟ್ ಅಂದರೆ ಚನ್ನಪೇಟೆ ಅಂಬೇಡ್ಕರ್ ನಗರನ ಕಾರಣ. ಬೇಕು 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 ಅಂತ ಮಾಡೋದು